ಏನು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯಲ್ಲಿ ನಾವು ಭಾಗವಹಿಸಿರೋದೇ ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು. ಅವರು 120ಕ್ಕೂ ಅಧಿಕ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಲಕ್ಷಾಂತರ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ. ಹಾಗೆ ಅವರು ಧ್ಯೇಯ ಏನಪ್ಪ ಅಂದರೆ ಹಸಿವು ಮುಕ್ತ ಸಮಾಜ, ಜ್ಞಾನ ಸಂಪಾದನೆ ಸಮಾಜನೇ ಅವ್ರ ಧ್ಯೇಯ ಆಗಿತ್ತು. ಅವ್ರ ಮಾರ್ಗದರ್ಶನ ನಾವು ತಗೊಂಡು ನಮ್ಮ ಸಮಾಜಕ್ಕೆ ಅವರು ಮಾರ್ಗದರ್ಶನ ಕೊಟ್ಟು ನಾವು ಎಲ್ಲ ವಿದ್ಯಾವಂತರನ್ನಾಗಿ ಹಸಿವು ಮುಕ್ತ ಏನು ಮಾಡಬೇಕು ಅಂತ ಇದ್ರು ನಾವು ಪ್ರಯತ್ನ ಪಟ್ಟು ಅದೆಲ್ಲ ಮಾಡೋಣ. ಅವರ ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲ ಸೇರಿ ಅವ್ರಿಗೊಂದು ಸಣ್ಣದಾಗಿ ನಮನ ಅರ್ಪಿಸೋಣ. ನಡೆದಾಡುವ ದೇವರ ಅಂತಲೇ ನಮ್ಮ ದೇಶದಲ್ಲಿ ಅವ್ರು ಪೂಜಿಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ದೊಡ್ಡ ನಮನ ಅರ್ಪಿಸ್ತಾ ಇದ್ದೀವಿ. ಇವತ್ತಿನ ತ್ರಿವಿಧ ದಾಸೋಹಿಯಾದ ನಮ್ಮ ಸಿದ್ಧಗಂಗಾ ಪೀಠಾಧ್ಯಕ್ಷರಾಗಿರುವಂತಹ ಶಿವಕುಮಾರ ಸ್ವಾಮಿಗಳವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು 6ನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ಚಂದಾಪುರ ಸರ್ಕಲಲ್ಲಿ ಇವತ್ತು ವೀರಶೈವ ಲಿಂಗಾಯತ ಮಹಾಸಭಾ ಆನೇಕಲ್ ವತಿಯಿಂದ ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಕೂಡ ನಮ್ಮ ಜಾತಿ ಭೇದ ಮರೆತು ಎಲ್ಲರೂ ನಾಯಕರುಗಳಿರ್ಬೋದು, ಮುಖಂಡರುಗಳು, ಪ್ರತಿಯೊಬ್ಬರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪುರಸಭಾ ಸದಸ್ಯರು, ಪುರಸಭಾ ಅಧ್ಯಕ್ಷರು ಎಲ್ಲರೂ ಸೇರಿ ಇಲ್ಲಿ ಯಾವುದೂ ತಾರತಮ್ಯ ಇಲ್ಲದೆ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ಈ ಒಂದು ಬಸವಣ್ಣನ ಹಾದಿಯಲ್ಲಿ ಏನು ನಡ್ಕೊಂಬಂದರು ನಮ್ಮ ಶಿವಕುಮಾರ ಸ್ವಾಮೀಜಿಗಳವರು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು 6ನೇ ವರ್ಷದ ಈ ಒಂದು ಅದ್ಭುತವಾಗಿ ಮಾಡಿದ್ದೀವಿ, ವಿಜೃಂಭಣೆಯಿಂದ ಮಾಡಿದ್ದೀವಿ. ಅದನ್ನು ಮುಂದೆನೂ ನಡೆಸ್ಕೊಂಡು ಹೋಗ್ತೀವಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಆನೇಕಲ್ ತಂಡದಿಂದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ಶಿವಕುಮಾರ ಸ್ವಾಮೀಜಿಗಳವರ 6ನೇ ಸಂಸ್ಮರಣಾ ದಿನ. ಈ ದಿನವನ್ನು ನಾವು ಸಂಸ್ಮರಣೆ ಅನ್ನೋದಕ್ಕಿಂತಲೂ ಪ್ರತಿಯೊಬ್ಬರಲ್ಲೂ ಜ್ಞಾನ ಜ್ಯೋತಿಯನ್ನು ಬೆಳಗುವಂತಹ ಪ್ರಪ್ರಥಮವಾಗಿ ಏನು ಬೇಕೋ ಅದು ಎಲ್ಲ ಮನುಷ್ಯರಲ್ಲೂ ಪ್ರಪ್ರಥಮವಾಗಿ ಬೇಕಾಗಿರುವುದು ಜ್ಞಾನ ಜ್ಯೋತಿ. ಆ ಜ್ಯೋತಿಯನ್ನು ಬೆಳಗಿದಂತಹ ಮಹಾನ್ ಗುರು ಚೈತನ್ಯ ಅವರು, ಹಾಗೆ ಅನ್ನದಾಸೋಹ, ಜ್ಞಾನದಾಸೋಹ, ವಿದ್ಯಾದಾಸೋಹ, ಮಾತೃ ಹೃದಯಿಯವರು. ಅಂತಹ ಮಾತೃ ಹೃದಯಗಳು ಇರುವಂಥ ಕಾಲದಲ್ಲಿ ನಾವಿದ್ದದ್ದು ನಮ್ಮ ಪುಣ್ಯ ಅಂತ ಹೇಳಬೇಕು. ಯಾರೆಲ್ಲ ಇವರ ಒಂದು ಕಾಲದಲ್ಲಿ ಇದ್ದೇವೆ ಅದು ನಮ್ಮೆಲ್ಲರ ಮಹಾನ್ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಈ ದಿನ ಈ ಕಾರ್ಯಕ್ರಮವನ್ನು ಮಹಾಸಭಾದಿಂದ ಏರ್ಪಡಿಸಿ ಇವತ್ತಿನ ದಿನ ಏನು ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಮಹಿಳಾ ಘಟಕದ ವತಿಯಿಂದ ಹಾಗೂ ಎಲ್ಲ ಚಂದಾಪುರದ ಸುತ್ತಮುತ್ತಲಿನ ಜನತೆಯಿಂದ ಪುರಸಭೆಯ ವತಿಯಿಂದ ಏನು ಹಮ್ಮಿಕೊಂಡಿದ್ದೀವಿ, ನಮ್ಮ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆಯನ್ನು ನಾವು ಅತ್ಯದ್ಭುತವಾಗಿ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದೀವಿ. ನಾವು ಇದೇನು ಈ ಶಿವಕುಮಾರ ಸ್ವಾಮೀಜಿಗಳು ಎಲ್ರಿಗೂ ಎಷ್ಟು ಪ್ರೇರೇಪಿತಗೊಂಡಿದ್ದೀವಿ ಅಂತಂದರೆ, ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಗೂ ಆಗಲಿ, ಕೋಟ್ಯಾಂತರ ಜನಗಳಿಗೆ ಆಗಲಿ, ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಏನು ವಿದ್ಯಾಭ್ಯಾಸವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಅವ್ರಿಗೆ ಇವತ್ತಿನ ದಿನ ನಾವು ನೆನೆಸ್ಕೊಂಡಿರೋ ಜೊತೆಗೆ ನಮ್ಮ ಮಕ್ಕಳು, ಮುಂದಿನ ಪೀಳಿಗೆಯವರು ಯಾವತ್ತೂ ಈ ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿಗಳನ್ನ ನೆನಪು ಮಾಡ್ಕೊಳ್ತಾ ಇನ್ನೂ ಅತಿ ಹೆಚ್ಚು ವಿಜೃಂಭಣೆಯಿಂದ ಅವರ ಪುಣ್ಯ ಸ್ಮರಣೆಯನ್ನು ನೆನೆಸ್ಕೊಂಡು ಅತಿ ಹೆಚ್ಚು ರೀತಿಯಲ್ಲಿ ಉತ್ತೇಜನವನ್ನು ಕೊಟ್ಕೊಂಡು ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಸತ್ಮೇ ಶ್ರೀ ಗುರುವೇ ನಮಃ. ಏನಿವತ್ತು ಚಂದಾಪುರ ಸರ್ಕಲಲ್ಲಿ ಇವತ್ತು ವೀರಶೈವ ವತಿಯಿಂದ ಮಹಾವತಿಯಿಂದ ಇವತ್ತು ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಇಂದು ನಮ್ಮ ಚಂದಾಪುರ ಪುರಸಭೆಯ ಬಳಿಯಲ್ಲಿ ಆಚರಣೆ ಮಾಡಿದ್ದೇವೆ. ಈ ತ್ರಿವಿಧೋತ್ಸವ ಸ್ವಾಮಿಗಳ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು ನಮ್ಮ ಚಂದಾಪುರದಲ್ಲಿ ನೆರವೇರಿಸಿದ್ದೇವೆ. ಹಾಗೂ ಈ ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ನಮ್ಮ ಇದೇ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಏನು ಸದಸ್ಯರುಗಳೆಲ್ಲರೂ ಒಟ್ಟುಗೂಡಿ 23 ಸದಸ್ಯರು ಎಲ್ಲ ಟೋಟಲ್ ಬಂದಿದ್ದರು. ಅವ್ರ ದೇವರು ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ದಿನ ನಾವು ತುಂಬ ವಿಜೃಂಭಣೆಯಾಗಿ ತ್ರಿವಿಧ ದಾಸೋಹಗಳಾದ
ನಮ್ಮ ಶ್ರೀ ಶಿವಕುಮಾರ ಸ್ವಾಮಿಗಳವರ 6ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಪುಣ್ಯ ಸ್ಮರಣೆಯನ್ನು ಆಚರಿಸಲು ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪುರಸಭಾ ವೃಂದದವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ, ನಮ್ಮ ಎಲ್ಲ ಸದಸ್ಯರಿಗೆ ಮತ್ತು ಕುಲಬಾಂಧವರಿಗೆ ನನ್ನ ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸುತ್ತೇನೆ. ಇವತ್ತು ನಾವು ಏನು ಇಲ್ಲಿ ಒಂದು ಸ್ವಾಮಿಗಳವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ಎಲ್ಲ ನಮ್ಮ ಕುಲಬಾಂಧವರು ಹಾಗೂ ಅಕ್ಕನ ಬಳಗದವರು ಹಾಗೂ ನಮ್ಮ ಅಧ್ಯಕ್ಷರಾದ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಕುಸುಮರಾಜ್ ಅವರು, ಆಮೇಲೆ ಮಹಾಸಭಾ ಅಧ್ಯಕ್ಷರಾದ ಜಯಣ್ಣನವರು ನಮಗೆ ತುಂಬ ಸಹಕರಿಸಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಇದು ನಮ್ಮ ಹೆಮ್ಮೆಯ ಶಿವಕುಮಾರ ಸ್ವಾಮಿ ಇವರ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ನಮ್ಮ ಕರ್ನಾಟಕ ರತ್ನ ಮಹಾನ್ ಚೇತನ ಸ್ವಾಮಿಗಳ ಪುಣ್ಯಸ್ಮರಣಾರ್ಥವಾಗಿ ಮಹಾನ್ ಚೇತನ, ಈ ನಾಡು ಕಂಡಂಥ ನೆಲೆದಾಡುವ ದೇವರಂತ ನಾವು ಏನು ಶಿವಕುಮಾರ ಸ್ವಾಮಿಗಳನ್ನ, ಅವರ ಆದರ್ಶಗಳನ್ನ ಇಡೀ ಕರ್ನಾಟಕ ಪಾಲಿಸ್ಕೊಂಡ್ಬರ್ತಾ ಇದೆ. ಇವತ್ತು ವೀರಶೈವ ಚಂದಾಪುರ ಒಂದು ಪುರಸಭೆ ಹತ್ರ ಭಾಳ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡುತ್ತಾ ಅವರ ಭಾವಚಿತ್ತಕ್ಕೆ ಸ್ಮರಣೆಯನ್ನು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಇವತ್ತು ಭಾಳ ವಿಶೇಷವಾದ ದಿನವಂತ. ಇವತ್ತು ನಮ್ಮ ಶಿವಕುಮಾರ ಮಹಾಸ್ವಾಮಿಯೇ ನಮಃ. ಆನೇಕಲ್ ತಾಲೂಕು ವೀರಶೈವ ಮಹಾಸಭಾದ ವತಿಯಿಂದ ಈ ದಿನ ಚಂದಾಪುರ ಪುರಸಭೆಯ ವ್ಯಾಪ್ತಿಯ ಚಂದಾಪುರ ಬಸ್ ಸ್ಟ್ಯಾಂಡ್ ಬಳಿ ಶಿವಕುಮಾರ ಮಹಾಸ್ವಾಮೀಜಿಯವರ 6ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದು, ದೇಶ ಕಂಡಂಥ ಮಹಾನ್ ಸಂತ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಅವರ ಒಂದು ಅವಧಿಯಲ್ಲಿ ನಾವೆಲ್ಲರೂ ಕೂಡ ಬದುಕಿದ್ವಿ ಅಂತಕ್ಕಂಥದ್ದೇ ಪುಣ್ಯ. ಯಾಕಪ್ಪ ಅಂದರೆ 12ನೇ ಶತಮಾನದ ಬಸವಣ್ಣನವ್ರನ್ನ ನಾವ್ಯಾರೂ ಕೂಡ ಕಂಡಿರಲಿಲ್ಲ. ಬಸವಣ್ಣನವರ ಪ್ರತಿರೂಪವಾಗಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳನ್ನು ನಾವು ಕಂಡ್ವಿ. ಮತ್ತು ಅವರ ಆಶ್ರಯದಲ್ಲಿ ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ಮಕ್ಕಳು